ನಮಸ್ಕಾರ ವೀಕ್ಷಕರೇ, ಇದು ಸತ್ಯ. ಕೇರಳದ ತ್ರಿಶೂರ್ನಲ್ಲಿ ಭಾರಿ ಮಳೆಯು ತೀವ್ರ ಪ್ರವಾಹವನ್ನು ಉಂಟು ಮಾಡಿದೆ. ವಿಶೇಷವಾಗಿ ಜೆರುಸಲೇಂ ರಿಟ್ರೀಟ್ ಸೆಂಟರ್ ಮೇಲೆ ಪರಿಣಾಮ ಬೀರಿದೆ. ಪಿಜೆ ಅಣೆಕಟ್ಟು ತೆರೆದ ನಂತರ ಪರಿಸ್ಥಿತಿ ಹದಗೆಟ್ಟಿತು. ಜನಪ್ರಿಯ ಕ್ರಿಶ್ಚಿಯನ್ ರಿಟ್ರೀಟ್ ಸೆಂಟರ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳು ಪ್ರವಾಹ ನೀರಿನಿಂದ ಮುಳುಗಿದೆ. ಪ್ರಸ್ತುತ ನೀರಿನ ಮಟ್ಟವು ಕೇವಲ 1 ಅಡಿ ಕಡಿಮೆಯಾಗಿದೆ. ಇದು 2018ರ ಪ್ರವಾಹವನ್ನು ನೆನಪಿಸುತ್ತದೆ. ಪ್ರವಾಹದಿಂದಾಗಿ ಕೇಂದ್ರದ ದೈನಂದಿನ ಚಟುವಟಿಕೆಗಳು ಅಸ್ತವ್ಯಸ್ತಗೊಂಡಿದ್ದು 13 ಹಸುಗಳು ಸೇರಿದಂತೆ ಭಕ್ತರು ಮತ್ತು ಸಿಬ್ಬಂದಿ ಸ್ಥಳಾಂತರಗೊಂಡಿದ್ದಾರೆ. ಹಲವಾರು ಮಂದಿ ಹತ್ತಿರದ ಕಟ್ಟಡಗಳಲ್ಲಿ ಆಶ್ರಯ ಪಡೆದಿದ್ದರೆ ಇನ್ನು ಕೆಲವರನ್ನು ಪರಿಹಾರ ತಂಡಗಳು ರಕ್ಷಿಸಿವೆ. ಸ್ಥಳೀಯ ಅಧಿಕಾರಿಗಳು ಮತ್ತು ಪರಿಹಾರ ತಂಡಗಳು ಸಕ್ರಿಯವಾಗಿ ಸಹಾಯವನ್ನು ಒದಗಿಸುತ್ತಿವೆ. ಆಹಾರ, ನೀರು ಮತ್ತು ವೈದ್ಯಕೀಯ ಸರಬರಾಜುಗಳನ್ನು ವಿತರಿಸುತ್ತಿವೆ ಮತ್ತು ಪ್ರದೇಶದಲ್ಲಿ ಸಹಜತೆಯನ್ನು ಪುನಃಸ್ಥಾಪಿಸಲು ಕಾರ್ಯನಿರ್ವಹಿಸುತ್ತಿವೆ. ಭಕ್ತರು ಮತ್ತು ಬೆಂಬಲಿಗರು ಪ್ರಾರ್ಥನೆ ಮತ್ತು ಬೆಂಬಲವನ್ನು ನೀಡುತ್ತಿದ್ದಾರೆ ಮತ್ತು ರಿಟ್ರೀಟ್ ಕೇಂದ್ರದ ಆಡಳಿತವು ಪರಿಹಾರ ಪ್ರಯತ್ನಗಳಿಗೆ ದೇಣಿಗೆ ಮತ್ತು ಸಹಾಯವನ್ನು ಕೋರುತ್ತಿದೆ.